ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ನಾವು ಧ್ಯಾನ ಮಾಡ್ತೀವಿ. ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ಸಂದೇಶಕ್ಕೆ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 1ನೇ ಯೋಹನನು ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಇಲ್ಲಿ ಅಪೊಸ್ತಲ ಯೋಹನನು ಇಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಯಾಕೆ ಈ ರೀತಿ ಹೇಳುತ್ತಾನೆ? ಮತ್ತೆ ಹೇಳ್ತಾನೆ, ಕ್ರಿಸ್ತ ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸಲು ನೀತಿವಂತನಾಗಿದ್ದಾನೆ. ಯಾಕೆ ಯೋಹನನು ಈ ರೀತಿ ಹೇಳುತ್ತಾನೆ? ಇಲ್ಲಿ 2 ಸಂಗತಿ ನೋಡ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ಮಕ್ಕಳಾದವರು ನಾವು ಎಂದಿಗೂ ಮೋಸ ಹೋಗಬಾರ್ದು. ಯಾಕೆ ಮೋಸ ಹೋಗಬಾರ್ದು? ದೇವರ ವಾಕ್ಯ ನೋಡೋಣ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಾಕ್ಯ ತನಕ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯೋದು. ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಠರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅತಿ ಸ್ಪಷ್ಟ ಹೇಳ್ತಾರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು, ನೀಲಿ ಮೂಲಿಗೆ ದೀಕ್ಷೆ ತೆಗೆದುಕೊಂಡವರು ಇಂಥ ಪಾಪಗಳನ್ನು ಅವರು ಬಿಟ್ಟು ಬಿಡುವರಾಗಬೇಕು. ಇಂಥ ಪಾಪಕ್ಕೆ ಯಾರು ದಾಸರಾಗುತ್ತಾರೋ, ಇಂಥ ಪಾಪಕ್ಕೆ ಯಾರು ಗುಲಾಮರಾಗುತ್ತಾರೋ, ಇಂಥ ಪಾಪ ಯಾರು ಬಿಟ್ಟು ಅವರು ಪರಲೋಕಕ್ಕೆ ಹೋಗುವುದಿಲ್ಲ, ಅವರು ರಪ್ಚರ್ ಆಗುವುದಿಲ್ಲ ಎಂದು ಕಣ್ಣು ಹೇಳ್ತಾನೆ. ಮತ್ತು 11ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲೂ ತೊಳೆದುಕೊಂಡಿರಿ, ದೇವಜನರಾದಿರಿ, ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ಇದರ್ಥವಾದೆ, ಈ ಪಾಪದಲ್ಲಿ ಇರುವವರು ಯೇಸು ನಂಬಿ ನೀರು ಮುಳಿದಿಷ್ಟು ಅಂತಕೊಂಡು ಈ ಪಾಪಕ್ಕೆ ಪಶ್ಚಾತ್ತಾಪಟ್ಟು ಈ ಪಾಪದ ಸಾಮನೆ ಬಿಟ್ಟು ಬಿಡುವಾಗ ಯೇಸು ರಕ್ತದಲ್ಲಿ ದೇವರ ಆತ್ಮವನ್ನು ನಿಮಗೆ ನೀತಿವಂತನಾಗಿ ಮಾಡುತ್ತಾನೆ ಎಂಬುದಾಗಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೆ ಯೇಸು ಕ್ರಿಸ್ತ ನಂಬಿಕೆಟ್ಟವರು ನೀರು ಮುಳಿದಿಷ್ಟು ಅಂತಕೊಂಡು ಇಂಥ ಪಾಪದ ಸ್ವಭಾವಕ್ಕೆ ನೀವು ಪರಿಪೂರ್ಣ ಅದು ಬೆನ್ನು ಮಾಡಬೇಕು. ಆ ಪಾಪ ಸ್ವಭಾವವನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ದಾಸರಾಗಬಾರದು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಒಂದೇಳೆ ಈ ಪಾಪದಲ್ಲಿ ಜೀವಿಸಿದರೆ ಈ ಪಾಪ ಜೀವಿಸಲು ಪರಲೋಕ ಹೋಗುವುದಿಲ್ಲ. ಅದಕ್ಕೆ ಅಲ್ಲಿ ಯೋಹನ ಸನ್ಮಾರ್ಗ ಎಂದರೆ ಸತ್ಯ ಮಾರ್ಗ ಅಥವಾ ವಿಧೇಯತೆ ಮಾರ್ಗ, ಪರಿಶುದ್ಧ ಮಾರ್ಗ. ಈ ಯೇಸು ನಂಬಿಕೆಟ್ಟ ಅವರು ಪ್ರತಿಯೊಬ್ಬರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕೆಂಬ ದೇವರ ವಾಕ್ಯ ಹೇಳ್ತಿದ್ದಾರೆ. ಮೊದಲು ನಂಬಿಕೆ ಮುಖಾಂತರ ದೇವರ ಮಕ್ಕಳಾಗಿದ್ದೀರಿ. ನಂಬಿಕೆ ಮುಖಾಂತರ ನಿಮ್ಮ ಪಾಪಗಳು ತೊಳೆಯಲ್ಪಟ್ಟರೆ ಅದೇ ನಂಬಿಕೆಟ್ಟವರು ಈ ಪಾಪ ಸಾವನ್ನು ಬಿಟ್ಟು ಬಿಡಬೇಕು ಮತ್ತು ದೇವರ ವಾಕ್ಯ ವಿಧೇಯ ನಡೆಯಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಪುನಃ ಅಪೊಸ್ತಲ ಹೇಳ್ತಾನೆ, ದೇವರ ಮಕ್ಕಳಾದವರು ಯೇಸು ನಂಬಿಕೆಟ್ಟವರು, ನೀರು ಮುಳುಗಿಸಿ ಅಂತಕೊಂಡವರು, ನೀತಿಯನ್ನು ಹೊಂದಿದವರು ದುಷ್ಟರ ಒಟ್ಟಿಗೆ ಸಹವಾಸವನ್ನು ಕೆಲಸ ಮಾಡಬೇಕು, ಬಿಸ್ನೆಸ್ ಮಾಡಿ ಅಷ್ಟೇ. ಅದರ ಒಟ್ಟಿಗೆ ಇಜ್ಜೋಡಾಗಬಹುದು. ಅವ್ರು ಅಂದರೆ ದುಷ್ಟರ ಸಹವಾಸ ನಿಮ್ಮಲ್ಲಿರೋ ಒಳ್ಳೆಯ ಸ್ವಭಾವವನ್ನು ಕೆಡಿಸ್ತದೆ ಎಂಬುದು ಅಪೊಸ್ತಲ. ಅದಕ್ಕೆ ಹೇಳ್ತಾನೆ, ಇಂಥ ಅಮಲಿನಿಂದ ಹೆಚ್ಚುದು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡ. ಅಪೊಸ್ತಲ ಇಂಥ ಅಮಲಿನಿಂದ ಎಚ್ಚೆತ್ತುಕೊಂಡು ದೇವರ ಮಕ್ಕಳು ಪಾಪವನ್ನು ಬಿಟ್ಟು ಬಿಡಬೇಕು, ನೀತಿವಂತರಾಗಿ ಪರಿಸರ ಜೀವನ ಮಾಡಬೇಕು. ಕೆಲವರಿಗೆ
ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿ ಹುಟ್ಟಬೇಕೆಂದು ಹೇಳುತ್ತೇನೆ. ಪ್ರಿಯ ಅತಿ ಸ್ಪಷ್ಟ ಹೇಳ್ತೇನೆ. ಅಲ್ಲಿ ಯೋನ್ ಹೇಳ್ತಾನೆ, ಪ್ರಿಯದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿದ ಯಾರು ಕೊಡಬೇಡಿ. ಮತ್ತು ಅನೇಕ ಸುಲಭ ಬೋಧಕರು, ಸುಲಭ ಪ್ರವಾದಿಗಳು ಬರೀ ಯೇಸು ನಂಬಿಕೆ ಇಟ್ಟರೆ ಸಾಕು, ಹೇಗೆ ಜೀವನ ಮಾಡಿ ಪರವಿಲ್ಲ ಪ್ರೆ, ಹಾಗೆ ಇಲ್ಲ ಪ್ರೇ. ದೇವರ ಮಕ್ಕಳೇ, ಯೇಸು ಕ್ರಿಸ್ತ ಮೇಲೆ ಮೊದಲು ನಂಬಿಕೆ ಇಡಬೇಕು, ಆತನ ಕರ್ತನೋಡ ಅಂಗೀಕಾರ ಮಾಡಬೇಕು, ನೀಳು ಮುಳಿದೀಸ ಅಂದುಕೊಳ್ಬೇಕು, ಕರ್ತನ ಸಭೆಗೆ ನಂಬಿಕಸ್ತಾಗಬೇಕು, ಕರ್ತನ ಸಭೆಯಲ್ಲಿ ರೊಟ್ಟಿ ರಸ ಪಡಬೇಕು. ಅದರ ಒಟ್ಟಿಗೆ ಪ್ರಿಯರೇ, ದೇವರ ವಾಕ್ಯಕ್ಕೆ ದಿನಾಲು ವಿಧೇಯರಾಗಬೇಕು. ಪಾಪದ ಸ್ವಭಾವವನ್ನು ಇದನ್ನು ಬಿಟ್ಟು ಬಿಡಬೇಕು ಎಂಬುದೇ ದೇವರ ವಾಕ್ಯ. ಅದು ಸಣ್ಣ ಮಾರ್ಗವಾಗಿದೆ, ಅದು ನೀತಿ ಮಾರ್ಗ. ಈ ಮಾರ್ಗಕ್ಕೆ ನಡೆಯಬೇಕು. ಆದರೆ ಈ ಪಾಪದಲ್ಲಿ ನೀವು ಜೀವಿಸಿದರೆ ಪ್ರೇ, ಆ ಪಾಪದಲ್ಲಿ ಬಿಟ್ಟು ಬಿಡಬೇಕೆಂಬುದೇ ಅಪ್ಪಸ್ತಲರು ಹೇಳ್ತಿದ್ದ. ನೀವು ಮೋಸ ಹೋಗುತ್ತೀರಿ, ದುಷ್ಟರ ಸಹವಾಸವು ನಿಮ್ಮ ಒಳ್ಳೆಯ ಸ್ವಭಾವವನ್ನು ಕೆಡಿಸ್ತಿದೆ. ಅದಕ್ಕೆ ದುಷ್ಟರ ಒಟ್ಟಿಗೆ ಕೆಲಸ, ಬಿಸ್ನೆಸ್ ಅಷ್ಟೇ, ಅದರೊಟ್ಟಿಗೆ ನೀವು ಜೋಡಾಗಬಾರ್ದು. ಅವರಾಗಿ ನೀವು ಅವರೆಲ್ಲದರಲ್ಲಿ ಪಾಲುಗಾರರಾಗಬಾರ್ದು. ನಿಮ್ಮ ಪರಿಸ್ಥಿತಿಯನ್ನು ಕಾಪಾಡಬೇಕೆಂಬುದು ಅಪ್ಪಸ್ತಲರು ಅತಿ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡುತ್ತಾನೆ. ಇನ್ನೊಂದು ದೃಷ್ಟಾಂತ ನೋಡ್ತೇವೆ. ಗಲಾತ್ಯದವರಿಗಳ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 23ನೇ ವಾಕ್ಯ ತನಕ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪುನಃ ಹೇಳುತ್ತಾ ಇದ್ದಾರೆ. ಈ ಗಲಾತ್ಯದ ವಿಶ್ವಾಸಿಗಳು, ಯೇಸು ನಂಬಿಕೆಟ್ಟವರು, ನಿರ್ಮೂಲಿಸ ತೆಗೆದುಕೊಂಡವರು, ಪವಿತ್ರಾತ್ಮ ತುಂಬಲ್ಪಟ್ಟವರು ಆಗಿಕೊಂಡು ಪುನಃ ಈ ಶರೀರದ ಶಾಪಕ್ಕೆ ದಾಸರಾಗಿ ನಡೆಯುತ್ತಾರೆ. ಈ ಶರೀರ ಸಾವನ್ನು ಬಿಟ್ಟು ಬಿಡದೆ ಅಪ್ಪಸ್ತಲರು ಇಂಥವರು ಪರಲೋಕದಲ್ಲಿ ಹೋಗುವುದೇ ಇಲ್ಲ ಎಂಬುದೇ ಖಂಡಿತವಾಗಿ ಹೇಳ್ತಾನೆ. ಆದರೆ ಪರಲೋಕ ಹೋಗಬೇಕಾದರೆ ಇಲ್ಲಿ 20 ಆದರೆ ದೇವರ ಆತ್ಮದಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಇಂಥವುಗಳೇ. ಇಂಥವನ್ನು ಯಾವ ಧರ್ಮಸ್ಥಳ ಆಕ್ಷೇಪಿಸುವುದಿಲ್ಲ. ಅಪ್ಪನ ಅತಿ ಸ್ಪಷ್ಟತೆ, ನೀವು ಪರಲೋಕ ಹೋಗಬೇಕಾದರೆ ನೀವು ಸನ್ಮಾರ್ಗದಲ್ಲಿ ನಡೆಯಬೇಕು. ಅದು ಅಂದರೆ ನೀವು ಪವಿತ್ರಾತ್ಮ ಭರಿತರಾದವರು ದಿನಾಲೂ ಪವಿತ್ರಾತ್ಮ ವಿಧಾನ ನಡೆದರೆ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದ ಈ 9 ಗುಣಗಳು 9 ಫಲಗಳ ಮೇಲೆ ದಿನೇ ಅದು ತೋರಿ ಬರ್ತಾ ಇರುತ್ತವೆ. ಈ ಫಲಗಳು ನಿಮಗೆ ಇರುವುದಾದರೆ ಯಾವ ಧರ್ಮಶಾಸ್ತ್ರವು, ಯಾವ ಸಹಿತ ನಿಮ್ಮನ್ನು ಅಪರಾಧಿ ಎಂದು ತೀರ್ಪು ಮಾಡುವುದೇ ಇಲ್ಲ ಎಂಬುದಾಗಿ ಅಪೊಸ್ತಲರು ಅತಿ ಸ್ಪಷ್ಟ ಹೇಳ್ತಾನೆ. ಹಾಗಾದರೆ ಇದು ಸನ್ಮಾರ್ಗವಾಗಿದೆ. ಎಷ್ಟು ನಂಬಿಕೆಟ್ಟವರು, ನಿರ್ಮೂಲಿಸಿದವರು ದಿನಾಲು ಪವಿತ್ರಾತ್ಮನಿಗೆ ವಿಧೇಯರಾಗಿ ನಡೆಯುವುದೇ ಸನ್ಮಾರ್ಗ. ಆಗ ಈ 9 ಫಲಗಳು ಬರ್ತವೆ. ಅದಕ್ಕೆ ಅನೇಕರು ಈ ಸನ್ಮಾರ್ಗ ನಡೆಯುವುದು ಬೇಡ ಎಂಬುದಾಗಿ ಕೆಲವು ಸುಲಭ ಬೋಧಕರು, ಸುಲಭ ಪ್ರವಾದಿ ಅದಕ್ಕೆ ಹೇಳ್ತಾನೆ, ಎಚ್ಚರಿಗಳು. ಅವರು ಹೇಗೆ ಹೇಳ್ತಾರೆ, ಎಷ್ಟು ನಂಬಿಕೆ ಇಟ್ಟರೆ ಸಾಕು, ಪಾಪ ಈ ರೀತಿಯ ಸರಿಯಾದ ಸ್ವಲ್ಪ ಪಾಪ ಜೀವಿಸುವವರಿಗೆ ಅಪ್ಪಸ್ತಲರು ಅಂಥ ಪಾಪದ ಕತ್ತಲೆಯನ್ನು ಬಿಟ್ಟು ಬಿಡಲಿಲ್ಲವಾದರೆ, ಅಂಥ ಪಾಪಕ್ಕೆ ದಾಸರಾದರೆ ಅವರು ಪರಲೋಕ ಹೋಗುವುದಿಲ್ಲ. ಆ ರಕ್ಷ ಹೋಗುವುದು. ಅದಕ್ಕೆ ಪಾಪ ಬಿಟ್ಟು ಬಿಡಬೇಕು. ಅದನ್ನು ಬಿಟ್ಟು ಪವಿತ್ರಾತ್ಮನಿಗೆ ವಿಧಾನ ನಡೆಯಬೇಕು. ಮತ್ತು ಗಲಾತ್ಯ 5:24 ವಾಕ್ಯವಿದೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆಯಿಂದ ಶಿಲುಬೆಗೆ ಹಾಕಿದವರು. ದಿನಾಲು ಯೇಸು ಕ್ರಿಸ್ತ ನಂಬಿಕೆಟ್ಟವರು ನಿರ್ಮೂಲಿಸಿದವರು ದಿನಾಲು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು. ಶಿಲುಬೆ ಎಂದರೆ ಅದನ್ನು ನಿರಾಕರಿಸಬೇಕು, ಆ ಶಾಪವನ್ನು ಅಗೆ ಮಾಡಬೇಕು, ಅದಕ್ಕೆ ನೀವು ಬೆನ್ನು ಮಾಡಬೇಕು. ಅದೇ ಬದಲಾಗಿ ಪವಿತ್ರಾತ್ಮನನ್ನು ಪ್ರೀತಿ ಮಾಡಬೇಕು. ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕು. ದೇವರ ವಾಕ್ಯಕ್ಕೆ ವಿದ್ಯಾರಾಗುವುದಂದರೆ ಪವಿತ್ರಾತ್ಮ ವಿದ್ಯಾರಾಗ. ಪವಿತ್ರಾತ್ಮ ವಿದ್ಯಾರಾಗುವಾಗ ಮಾತ್ರ ನಿಮ್ಮಲ್ಲಿ ಈ 9 ಫಲಗಳು ಬರ್ತವೆ. ಇದು ಸನ್ಮಾರ್ಗ, ಇದು ನೀತಿಯ ಮಾರ್ಗ ನಡೆಯಬೇಕೆಂಬುದಾಗಿ ಅಪ್ಪಗಳು ಹೇಳುವನಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನ ಕೊಯ್ಯುವನು. ಆತ್ಮ ಕುರಿತು ಬಿತ್ತುವನು
ಆತ್ಮದಿಂದ ನಿತ್ಯ ಜೀವನಕ್ಕೆ ಹೋಗುವನು. ಪುನಃ ಹೇಳ್ತಾನೆ ಪ್ರೇ, ಮೋಸ ಹೋಗಬೇಡಿರಿ, ಎಂದಿಗೂ ದೇವರು ತಿರಸ್ಕಾರ ಮನುಷ್ಯ ಏನು ಬಿತ್ತು ಅದನ್ನೇ ಕೊಯ್ಯಬೇಕಾಗಿದೆ. ಇದು ಒಂದು ಪ್ರಕೃತಿಯ ನಿಯಮವಾಗಿದೆ. ಇದು ನಿಯಮ ಎಂದಿಗೂ ಬದಲಾಗುವುದಿಲ್ಲ. ನೀವು ಯೇಸುವನ್ನು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿದ ತೆಗೆದುಕೊಂಡು ಶರೀರ ಭಾವದ ಪ್ರಕಾರ ನಡೆಯುವುದಾದರೆ ನಿಮ್ಮ ಶರೀರ ಭಾವಕ್ಕೆ ಇಲ್ಲಿ ಶಿಕ್ಷೆ ಬರುತ್ತದೆ, ಇಲ್ಲಿ ನಾಶನ ಬರುತ್ತದೆ. ಪವಿತ್ರಾತ್ಮ ಪ್ರಕಾರ ನಡೆಯುವುದಾದರೆ ನಿಮಗೆ ಇಲ್ಲಿ ಆಶೀರ್ವಾದ ಸಿಗ್ತದೆ. 9 ಫಲಗಳು ನಿಮ್ಮಲ್ಲಿ ಕಂಡು ಬರ್ತವೆ ಮತ್ತು ನಿತ್ಯ ಜೀವಕ್ಕೆ ನೀವು ಪಾಲುರಾಗುತ್ತೇವೆ ಎಂದು ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ದೇವರು ತಿರಸ್ಕರಿಸುವುದಲ್ಲ, ಮೋಸ ಹೋಗಬೇಡ್ರಿ, ಇದು ಪ್ರಕೃತಿಯ ನಿಯಮ. ಅಪೊಸ್ತಲನು ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕಾಗುತ್ತೆ. ಇದು ಈ ಲೋಕದಲ್ಲಿ ನೀವು ಸರಿಯಾದ ಪ್ರಕಾರ ನಡೆಯುತ್ತಾರೆ, ಅದರ ಫಲ, ಅದರ ಶಿಕ್ಷೆ ನಿಮ್ಮುಂಟು. ಆದರೆ ನಿಮಗೆ ಶಿಕ್ಷೆ ಬೇಡ, ಹಾಗಾದರೆ ಪವಿತ್ರಾತ್ಮನನ್ನು ಪ್ರಕಾರ ನಡೆಯುತ್ತಾರೆ, ನಿಮಗೆ ಆಶೀರ್ವಾದ, ಶುಭವು, ಕೃಪೆಯು ಹಿಂಬಾಲಿಸಲು ನಿತ್ಯ ಜೀವ ಸಿಗುತ್ತೆ ಎಂಬ ಪೌಲನು ಹೇಳುವನಾಗಿದೆ. ಅದಕ್ಕೆ ಎಂದಿಗೂ ಮೋಸ ಹೋಗಬೇಡಿ. ಸುಲಭ ಬೋಧನೆಗೆ, ಸುಲಭ ಪ್ರಬೋಧನೆಗಳಿಗೆ ಮೋಸ ಹೋಗದೆ ಸತ್ಯ ಮಾರ್ಗಕ್ಕೆ, ಸನ್ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಯೋನಲ್ಲಿ ಎಚ್ಚರಿಕೆಯನ್ನು ಕೊಡುತ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪೇಜ್ ದವರಿಬದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳು ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದೆ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರು, ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಊರಿಲ್ಲದ ಮಾತನಾಡುವವರಿಗೆ ಕಿವಿಗಿಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಇಲ್ಲ ಅತಿ ಸ್ಪಷ್ಟವಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರು ಯೇಸು ನಂಬಿಟ್ಟವರು, ನೀಲಿ ಮುಳುಗಿ ತಗೊಂಡು ಪ್ರತಿಯೊಂದು ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ, ನಾಯಕರಿಗೆ ಪತ್ರಿಕೆಯಲ್ಲಿ ಬರಲಿ ಯೇಸು ನಂಬಿಗಿಟ್ಟುಕೊಂಡು ನೀಲಿ ಮುಳುಗಿದ್ದು ಸ್ನಾನ ತೆಗೆದುಕೊಂಡು ಪವಿತ್ರಾತ್ಮ ಭರಿತರಾಕೊಂಡು ಸತ್ಯ ತಿಳಿದುಕೊಂಡು ಪುನಃ ಈ ಸರಿಯಾದ ಸ್ವಭಾವಕ್ಕೆ ದಾಸರಾಗಿ ನೋಡಿದರೆ ಆ ಪಾಪ ಅವರು ಬಿಟ್ಟು ಬಿಡಿದರೆ ಪೌಲನು ಹೇಳ್ತಾನೆ, ಮೋಸ ಹೋಗಬಿಡ್ರಿ. ಅಂಥ ಕೃತ್ಯಗಳ ಮೇಲೆ ಅಂಥವ್ರು ಪರಲೋಕ ಹೋಗುವುದಿಲ್ಲ. ಅಂಥ ಕೃತ್ಯ ಮಾಡಿದ್ರೆ ದೇವರ ಕೋಪವೂ ಬರ್ತದೆ. ದೇವರು ನಿಜವಾಗಿ ಕೋಪಿಸನಲ್ಲ, ದೇವರು ಪ್ರೀತಿ ಸ್ವರೂಪನು, ಕರುಣಾಮಯನು, ಆತನು ಆಶೀರ್ವಾದ ಪೂರ್ಣನಾಗಿದ್ದಾನೆ. ಆ ದೇವರ ಆಶೀರ್ವಾದ, ದೇವರ ದಯೆ, ಕೃಪೆ ಸಿಗಬೇಕಾದರೆ ಒಂದೇ ಕಂಡೀಷನ್, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು, ಆತನ ಎಲ್ಲ ಆಜ್ಞೆಗಳು ವಿಧೇಯರಾಗಬೇಕು. ಇಲ್ಲ ಪೌಲನು ಹೇಳ್ತಾನೆ, ಯಾರು ಆ ಮೋಸ ಹೋಗಿಕೊಂಡು ದೇವರ ಆಜ್ಞೆ ಹೇಳ್ತದೆ ಯೇಸು ನಂಬಿಕೆ ಇಟ್ಟವರು ಅವರು ಈ ಪಾಪದ ಸ್ವಾಮಿ ಬಿಟ್ಟು ಬಿಡಬೇಕು, ಅವ್ರ ನೀತಿಯನ್ನು ನಡಿಬೇಕು. ದೇವರ ವಾಕ್ಯ ಹೇಳ್ತದೆ, ಅದು ದೇವರ ವಾಕ್ಯಕ್ಕೆ ಯಾರು ಅವಿಧೇಯರಾಗ್ತಾರೋ ಅವರ ಮೇಲೆ ಮಾತ್ರ ದೇವರ ಕೋಪ ಬರುತ್ತದೆ. ದೇವರು ಎಂದಿಗೂ ಅನ್ಯಾಯ ಮಾಡೋದಿಲ್ಲ. ನಿಮ್ಮ ಜೊತೆ ಏನು ಕಷ್ಟಗಳು, ರೋಗಗಳು, ದುಷ್ಟ ಸಂಗತಿಗಳು, ದುರ್ಘಟನೆ ಸಂಭವಿಸಿದರೆ ಅದೇ ದೇವರ ಕಾರಣಲ್ಲ. ದೇವರು ಅನ್ಯಾಯ ಮಾಡುವುದಿಲ್ಲ. ಅತಿ ಸ್ಪಷ್ಟವಾದ ಪೌಲನು ಈ ಪಾಪ ಎಂದರೆ ದೇವರ ಕೊಟ್ಟ ಆಜ್ಞೆಗಳಲ್ಲಿ ದೊಡ್ಡ ಆಜ್ಞೆ ಆಗ್ಬೋದು, ಸಣ್ಣ ಆಜ್ಞೆಗಳು. ಹೊಸ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳು ಕೊಳ್ಳಲ್ಪಟ್ಟಿದೆ ಮತ್ತು ಅದಕ್ಕೆ ಇನ್ನೂ ಅನೇಕ ಸಣ್ಣ ಆಜ್ಞೆಗಳು ಹೊಸ ಒಡಂಬಡಿಕೆಯಲ್ಲಿ ಕೊಳ್ಳಲ್ಪಟ್ಟಿವೆ. ಆದರೆ ದೊಡ್ಡ ಆಜ್ಞೆ ಆಗಬಹುದು, ಸಣ್ಣ ಆಜ್ಞೆಗಳು, ಯಾವುದೊಂದು ದೇವರ ಆಜ್ಞೆ ನೀವು ಮೀರುತ್ತೀರೋ ಅದಕ್ಕೆ ಅವಿಧೇಯರು, ಅದುವೇ ಪಾಪವಾಗಿದೆ. ಈ ಪಾಪಕ್ಕೆ ಪಶ್ಚಾತ್ತಾಪ ಪಡದಿದ್ದರೆ ಆ ಪಾಪ ಅವಿಧೇಯರ ಮೇಲೆ ಮಾತ್ರ ದೇವರ ಕೋಪ ಬರುತ್ತದೆ. ಕೋಪ ಎಂದರ್ಥ ಕಷ್ಟಗಳು, ಸಂಕಟಗಳು, ರೋಗಗಳು ಬರ್ಬೋದು, ನಾನಾ ರೀತಿಯ ಬರ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಅಂಥ ಸುಲಭ ಬೋಧನೆಗೆ ಪಾಲುಗಾರರಾಗಬೇಡಿರಿ. ಸತ್ಯ ಮಾರ್ಗದಲ್ಲಿ, ಸಣ್ಣ ಮಾರ್ಗದಲ್ಲಿ ನಡೆಯಬೇಕು. ಸಣ್ಣ ಮಾರ್ಗ ನಡೆದರೆ ಆಶೀರ್ವಾದವು, ಶುಭವು, ಕೃಪೆಯು ನಿಮ್ಮನ್ನು ದಿನಾಲು ಹಿಂಬಾಲಿಸುತ್ತದೆ. ದೇವರ ಆಶೀರ್ವಾದ ಮಾಡುವವರು ಯಾರನ್ನು? ಯೇಸುವನ್ನು ನಂಬಿಕೆ ಇಟ್ಟು ದೇವರ ವಾಕ್ಯ ವಿಧೇಯರಾದ ಮೇಲೆ ದೇವರ ಆಶೀರ್ವಾದವು, ದೇವರ ದಯೆಯು, ಕೃಪೆ ಅವರ ಸಂಗಡ ಇರುತ್ತದೆ. ಹಾಗಾದರೆ ಇವತ್ತು ಮೋಸ ಹೋಗಬೇಡಿರಿ. ಅನೇಕ ಮೋಸ ಹೋಗೋದು, ಅನೇಕ ಸಂದೇಶಗಳು, ಅನೇಕ ಸೇವಕರು ಇದ್ದಾರೆ. ಅದಕ್ಕೆ ಜಾಗರೂಕರಾಗಬೇಕು. ಸನ್ಮಾರ್ಗ ಎಂದರೆ ವಿಧೇಯತೆ ಮಾರ್ಗ, ಪರಿಶುದ್ಧತೆಯಲ್ಲಿ ನಡೆಯುವ ಅದಕ್ಕೆ ಸನ್ಮಾರ್ಗ, ನೀತಿಯನ್ನು. ಈ ಸನ್ಮಾರ್ಗವನ್ನು ತಪ್ಪಿಸಲಿಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ಯೇಸು ಹೇಗೆ ನೀತಿವಂತನಾಗಿದ್ದನು, ನೀತಿಯನ್ನು ಅನುಸರಿಸುವುದರ ಅರ್ಥ ಯೇಸು ಕ್ರಿಸ್ತನ ಬಳಿ ನಂಬಿಕೆ ಇಡುವುದು ಮಾತ್ರ ಅಲ್ಲ, ನಂಬಿಕೆ ಇಡಬೇಕು. ಆನಂತರ ನಂಬಿಕೆಯಿಂದ ದೇವರ ವಾಕ್ಯ ವಿದ್ಯಾರ್ಥಿ ನಡೆಯುವುದರ ಮಾತ್ರವೇ ನಿಮಗೆ ಆಶೀರ್ವಾದ ಬರ್ತದೆ, ಇಲ್ಲದೆ ದೇವರ ಕೋಪ ಬರ್ತದೆ. ಅದಕ್ಕೆ
ಎಚ್ಚರಿಕೆ ಇರಬೇಕು. ಅಂಥವರು ಪರಲೋಕ ಹೋಗುವುದಿಲ್ಲ ಎಂಬುದೇ ಅಪೊಸ್ತಲನು ಖಂಡಿತವಾಗಿ ಪದೇ ಪದೇ ಎಚ್ಚರಿಕೆ ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ಪ್ರೇರೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿದಿತಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಅಪ್ಪ ಅತಿ ಸ್ಪಷ್ಟತೆ, ಇವತ್ತು ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರ ಉದ್ದೇಶವಾಗಿದೆ. ಈ ಮಾಧ್ಯಮದಲ್ಲಿ ಬೆಳಗಿನಿಂದ ಸಾಯಂಕಾಲ ತನಕ ರಾತ್ರಿ ತನಕ ಪ್ರತಿಯೊಂದು ದೇವರ ಸೇವಕರು ಒಂದೇ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಪಾಪದಿಂದ ಬಿಡುಗಡೆಬೇಕು, ಶಾಪದಿಂದ ಬಿಡುಗಡೆಬೇಕು, ಆರೋಗ್ಯವನ್ನು ಹೊಂದಬೇಕು ಮತ್ತು ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದಬೇಕಾದರೆ ನೀವು ಕೇಳಿದಂಥ ಈ ಸಂದೇಶಗಳನ್ನು ನೀವು ಕೇಳಿ ಅದಕ್ಕೆ ವಿಧೇಯರಾಗುವುದಾದರೆ ನಿಮಗೆ ನಿತ್ಯ ನರಕದ ಬೆಂಕಿಯಿಂದ ನೀವು ರಕ್ಷಿಸ್ತೀರಿ. ಅಷ್ಟೇ ನಿಮಗೆ ಕಷ್ಟ ಸಂಕಟದ ಬಿಡುಗಡೆ ಸಿಗ್ತದೆ. ಅದಕ್ಕೋಸ್ಕರ ಈ ರಕ್ಷಣೆಯನ್ನು ನೀವು ಅಲಕ್ಷ್ಯ ಮಾಡದಾಗೆ ನೀವು ವಿಧೇಯರಾಗಬೇಕು. ಒಂದು ವೇಳೆ ದೇವರ ವಾಕ್ಯ ಅವಿಧೇಯರಾದರೆ ಮಾತ್ರವೇ ಅವರಿಗೆ ಶಿಕ್ಷೆ ಬರುತ್ತದೆ. ವಿಧೇಯರಾದವರ ಮೇಲೆ ಎಂದಿಗೂ ಶಿಕ್ಷೆ ದೇವರು ಕೊಡುವುದಿಲ್ಲ. ವಿಧೇಯರಾದವರ ಮೇಲೆ ದೇವರ ಕೃಪೆ ಕರುಣೆ ಉಂಟು. ಅದಕ್ಕೆ ದೇವರ ಕರುಣೆ ಬೇಕು. ದೇವರ ಆಶೀರ್ವಾದ ಲೋಕದಲ್ಲಿ ನೀವು ಜೀವಿಸೋದು ಕೆಲವೇ ದಿವಸಗಳು, ಕೆಲವೇ ವರ್ಷಗಳು. ಈ ಲೋಕದಲ್ಲಿ ಹುಟ್ಟಿದ ಯಾವ ವ್ಯಕ್ತಿಗೂ ಶಾಶ್ವತ ಬದುಕಲಿಗಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಸಮಯ ಉಂಟು. ಕೆಲವು ವರ್ಷ ಯಾರಿಗೂ ಗೊತ್ತಿಲ್ಲ ಆ ಮರಣದ ದಿನ. ಅದೇ ಕೆಲವೊಂದು ವರ್ಷ ಕೆಲವರಿಗೆ ಅಷ್ಟೇ ವರ್ಷ ಅವನು ಬದುಕುತ್ತಾನೆ, ಅದನ್ನು ಜಾಸ್ತಿ ಅವನು ಬದುಕಲಿ ಆಗೋದು. ಅಷ್ಟೇ ಕೊಂಚವೇ ಕೆಲವು ವರ್ಷಗಳು ನೀವು ಲೋಕದಲ್ಲಿ ಬದುಕುವಾಗ ಆ ನಿಮ್ಮ ದಿವಸಗಳು ಸಂತೋಷವಾಗಿ ಆರೋಗ್ಯವಂತರಾಗಿ ಸಮಾಧಾನವಾಗಿ ಕಳೆಯಬೇಕು. ದೇವರ ಚಿತ್ತವಾಗಿದೆ. ಇದನ್ನು ಕಳೆಯಬೇಕಾ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಅವಿಧೇಯರಾದರೆ ಅದಕ್ಕೆ ಶಿಕ್ಷೆ ಉಂಟು. ಅದರ ಮೇಲೆ ರಕ್ಷಣೆ ಹೊಂದಿಲ್ಲ. ಇದನ್ನು ರಕ್ಷಣೆ ಹೊಂದಬೇಕಾದ್ರೆ ಯೇಸು ನಂಬಿಕೊಂಡು ಅಂಗೀಕಾರ ಮಾಡಿ ನೀರಿನ ಮುಳುಗಿ ಅಂತಕೊಂಡು ಕರ್ತನ ಸಭೆಯಲ್ಲಿ ಬಂದು ಪಾಲುಗರಾಗಿರಿ ಪ್ರಿಯರೇ. ಆಗ ನೀವು ನಿತ್ಯನ ಬೆಂಕಿ ರಕ್ಷಿಸ್ತೀರಿ ಪ್ರಿಯರೇ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಈ ಕೇಳಿದ ಈ ಸಂದೇಶವನ್ನು ತಪ್ಪಿ ಹೋಗದಂತೆ ಜಾಗೃತಿ ಕೇಳಬೇಕು ಅಂತ ಅಪೊಸ್ತಲನು ಹೇಳುವನು ಆಗಿದ್ದಾನೆ. ಮೋಸ ಹೋಗಬೇಡಿರಿ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ರಿಂದ 14ನೇ ವಾಕ್ಯ ತನಕ. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಬೀಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನ ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು. ಆದ್ದರಿಂದ ನಾನು ಆ ಸಂತತಿಯ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳಿದುಕೊಳ್ಳಲಿಲ್ಲ. ಈಗಿರಲು ಇವು ನನ್ನ ವಿಶ್ರಾಂತಿ ಸೇರುವುದು ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೇನು. ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಇಸ್ರೇಲ್ ದೃಷ್ಟಾಂತ ಹೇಳ್ತಾನೆ. ದೇವರು ಇಸ್ರೇಲರಿಗೆ ಮೋಶೆ ಮುಖಾಂತರ ವಾಗ್ದಾನ ಮಾಡಿದನು ಅಥವಾ ಪ್ರವಾದನೆ ಕೊಟ್ಟನು. ಏನೆಂದರೆ ಹಾಲು ಜೇನು ಹರಿಯುವ ಉತ್ತಮವಾದ ಕಾನಾನ್ ಕೊಡೋದನ್ನು ವಾಗ್ದಾನ ಮಾಡಿದನು. ಮತ್ತು ವಾಗ್ದಾನ ಪ್ರಕಾರ 12 ಮಂದಿ ನಾಯಕರನ್ನು ಕಳುಹಿಸಿಕೊಟ್ಟನು. ಹೌದು, ಅಲ್ಲಿ 12 ನಾಯಕರು ಹೋಗಿ ಹೌದು ಕಾಣದ ಸಿಟ್ಟು. ಇಷ್ಟ ದೊಡ್ಡ ದೊಡ್ಡ ಪುರುಷರಿದ್ದರು. ಅದರಲ್ಲಿ 2 ನಾಯಕರು ನಾಯಕರು ಅವರು ಬಂದು ಹೇಳಿದರು, ನಮ್ಮ ಸಂಗಡ ದೇವರು ಇದ್ದುಕೊಂಡು ಆ ದೊಡ್ಡ ಪುರುಷರನ್ನು ಜಯಿಸಿಕೊಂಡು ಆ ಕಾನಾನ್ ದೇಶವನ್ನು ಸ್ವಾಧೀನ ಮಾಡುತ್ತೆ ಎಂದು ಅವ್ರ ನಂಬಿಕೆಯನ್ನು ಮಾತನಾಡಿದರು. ಅವರು ನಂಬಿದರು. ಅದು 10 ಜನ ನಾಯಕರು ಅಪನಂಬಿಕೆ ಮಾಡಿದರು ಮತ್ತು ಅವರು 10 ಜನ ಇಡೀ ಸಭೆಯನ್ನು ಅಪನಂಬಿಕೆಗೊಳಿಸಿದರು. ಮತ್ತು 40 ವರ್ಷ ದೇವರು ದೀರ್ಘ ತಾಳ್ಮೆಯಿಂದ ಅವರನ್ನು ಸಹಿಸಿದನು. ದೇವರ ಆತ್ಮನು ಆ ಸೇವಕರ ಮೋಶೆ ಮುಖದ ನಾನಾ ರೀತಿಯಲ್ಲಿ ಉಪದೇಶ ಮುಖದ ಅಪರಾಧ ಮಾತನ್ನು ಆದರೂ ಅವರು ಆ ವಾಕ್ಯಕ್ಕೆ ಅವಿಧೇಯರಾದರು, ಹೃದಯ ಕಠಿಣ ಮಾಡಿದರು. ಅದೇ ದೇವರು 40 ವರ್ಷದಿಂದ ಸಹಿಸಿಕೊಂಡು ಮತ್ತು ದೇವರು ಹೇಳಿದನು ಅವರಿಗೆ, ನೀವು ನಿಮ್ಮ ಹೃದಯ ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದಕ್ಕೆ ಪದೇ ಪದೇ ತಿಳ್ಕೊಟ್ರು. ಮತ್ತು ದೇವರು ಕೋಪ ಮಾಡಿ ಅವರಿಗೆ ಕಾನಾನ್ ದೇಶಕ್ಕೆ ಯಾರು ಹೋಗ್ಲಿಕ್ಕೆ ಬಿಡಲಿಲ್ಲ. ಕಾಳೆ ಮತ್ತು ಯೋಸುವ ಅವನು ಮಕ್ಕಳು ಮಾತ್ರ ಕಾನಾನ್ ದೇಶ ಹೋದರು. ಇವತ್ತು ಅದು ಅರ್ಥವಾಗಿದೆ. ಅದು 2 ಅರ್ಥ ಉಂಟು ಪ್ರಿಯರೇ. ಒಂದು ಅರ್ಥವಾಗಿದೆ, ಇವತ್ತು ನಿಮ್ಮ ಈ ಸಂದರ್ಭ ನೀವು ಅನೇಕರು ನಾನಾ ವಿಧ ಕಷ್ಟಗಳಲ್ಲಿ, ಕೆಲವರು ರೋಗದಲ್ಲಿ ಇರಬಹುದು, ಕೆಲವರು ಸಾಲದ ಬಂಧನಲ್ಲಿರುವುದು, ನಾನಾ ವಿಧ ಒಂದು ಕಷ್ಟ, ಸಾಲ, ರೋಗ, ಶಾಪದ ಬಂಧನಲ್ಲಿರುವುದಾದರೆ ದೇವರು ಬಯಸುತ್ತಾನೆ ನಿಮಗೆ ಅದರಿಂದ ಬಿಡುಗಡೆ ಕೊಡಲಿಕ್ಕೆ ಬಯಸ್ತಾನೆ. ವಿಶ್ರಾಂತಿ ಅಂದರೆ ಪರಿಪೂರ್ಣ ಬಿಡುಗಡೆ ಕೊಡಬೇಕು. ಈ ಬಿಡುಗಡೆ ನಿಮಗೆ ಬೇಕಾ? ಆಶೀರ್ವಾದ ಬೇಕಾ? ನಿಮ್ಮ ಪ್ರಾರ್ಥನೆ ತರಬೇಕು. ಒಂದೇ ಕಂಡೀಷನ್ ಪ್ರಿಯರೇ, ದೇವರ ಆತ್ಮನು ಈ TV ಮಾಧ್ಯಮದಿಂದ ಮಾತನಾಡುತ್ತಾನೆ.
ಅಥವಾ ನಿಮ್ಮ ಸಭೆಯಲ್ಲಿ ದೇವರ ಸೇವಕರು ವಾಕ್ಯ ಉಪದಿದ್ದರೆ ಮಾತನಾಡ್ತಾನೆ, ದೇವರ ಸೇವಕರು ಬೈಬಲ್ ಸ್ಟಡಿ ಮುಖ ಮಾತಾಡ್ತಾನೆ, ಹಾಗೂ ದೇವರ ಸೇವಕರು ಪ್ರವಾದನೆ ಮುಖಾಂತರ ಮಾತಾಡ್ತಾನೆ, ದಿನಾಲು ಬೈಬಲ್ ಓದುವಾಗಲೂ ದೇವರು ಮಾತಾಡ್ತಾನೆ, ಬೇರೆ ಬೇರೆ ರೀತಿ ದೇವರು ಮಾತನಾಡ್ತಾನೆ. ಇಲ್ಲಿ ಅಪೊಸ್ತಲರು ಈ ಹೊತ್ತು ಈ ಕ್ಷಣ ಒಂದು ವೇಳೆ ಈ TV ಮಾಧ್ಯಮದಲ್ಲಿ ನೀವು ಈ ಸಂದೆ ಕೇಳುವಾಗ ಈ ಹೊತ್ತು ಅಂದರೆ ಈ ಗಳಿಗೆ ಈ ವಾಕ್ಯ ನಿಮ್ಮಲ್ಲಿ ಮಾತನಾಡುವುದಾದರೆ, ನಿಮ್ಮ ಮನಸ್ಸು ಹೌದು ಎಂಬುದಂಗೆ ಒಪ್ಪುವುದಾದರೆ, ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರಾತ್ಮನೇ ನಿಮ್ಮ ಹೃದಯ ಕಠಿಣ ಮಾಡಬೇಡಿರಿ, ಈ ವಾಕ್ಯವನ್ನು ಸ್ವೀಕಾರ ಇದೆ ಯೇಸು ಕ್ರಿಸ್ತನಾಗಿದೆ ಸ್ವೀಕಾರ ಮಾಡಿರಿ, ಇನ್ನೂ ಅದನ್ನು ಧ್ಯಾನ ಮಾಡಿರಿ, ಏನು ಹೇಳ್ತಾ ಅದಕ್ಕೆ ವಿದ್ಯಾರಾಗಲಿ ಒಪ್ಪಿಸ್ಕೊಡ್ರಿ. ಆಗ ನಿಮ್ಮ ಎಲ್ಲ ಕಷ್ಟ ಬಡತನ ಆಗ್ಬೋದು, ರೋಗ ಇರಬೋದು, ಶಾಪ ಇರಬೋದು, ಸಾಲ ಬಂದನ್ನು ಬಿಡುಗಡೆ ಹೊಂದುತ್ತೀರಿ, ವಿಶ್ರಾಂತಿಯನ್ನು ಹೊಂದುತ್ತೀರಿ. ಅದು ಒಂದು ಅರ್ಥವಾಗಿದೆ. ಎರಡನೇ ಅರ್ಥವಾಗಿದೆ, ನಿಮಗೆ ಪರಲೋಕದ ವಿಶ್ರಾಂತಿ ಬೇಕಾ? ಬರೀ ನೀವು ಯೇಸು ಕ್ರಿಸ್ತನನ್ನು ನಂಬಬೇಕು, ಯೇಸು ಕರ್ತನ ಒಡೆಯನ್ನು ಅಂಗೀಕಾರ ಮಾಡಬೇಕು. ನಿಮ್ಮ ಪಾಪಗಳು ಸಮಯ ಹೊಂದಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಮಾತ್ರ ಯೇಸು ರಕ್ತ ತೊಳೆದು ಶುದ್ಧೀಕರಿಸುತ್ತದೆ. ಯೇಸು ನಂಬಿ ಆತ ಅಂಗೀಕಾರ ಮಾಡಿ ನೀರು ಮುಳುಗಿ ಕೊಲ್ಲಬೇಕು. ಕರ್ತನ ಸಭೆಯಲ್ಲಿ ಹಾಗೆ ಪ್ರೇರಣೆ ಮಾಡುವುದಾದರೆ ನಿತ್ಯ ಜೀವ ಮತ್ತು ಆ ನಂಬಿಕೆ ಮಾತ್ರ ಪ್ರತಿದಿನ ವಾಕ್ಯ ವಿದ್ಯಾರಾಗಿ ನೋಡಿದರೆ 100% ಪರಲೋಕದ ವಿಶ್ರಾಂತಿ ಹೊಂದುತ್ತೀರಿ. ಈ ಎರಡು ವಿಶ್ರಾಂತಿ ಹೊಂದಿಕೊಳ್ಳುವ ಒಂದೇ ಕಂಡೀಷನ್ ಪ್ರೇರೆ, ಯೇಸು ಕ್ರಿಸ್ತನ ಜೀವದ ದೇವರು ಕರ್ತನ ಒಡೆಯನ್ನು ನಂಬಬೇಕು ಹೃದಯದಿಂದ ಮತ್ತು ಬಾಯಿಂದ ಪ್ರತಿಜ್ಞೆ ಮಾಡಬೇಕು. ಅಷ್ಟೇ ಅಲ್ಲದೆ ದೇವರು ಕೊಟ್ಟ ಆಜ್ಞೆಗೆ ವಿಧೇಯರಾಗಬೇಕು. ಆಗ ನಿಮಗೆ ಇಲ್ಲಿಯೂ ನೀವು ವಿಶ್ರಾಂತಿ, ಪರಲೋಕದ ವಿಶ್ರಾಂತಿ ಸಿಗ್ತದೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಅದಕ್ಕೆ ಮೋಸ ಹೋಗಬೇಡಿರಿ, ಹೃದಯ ಕಠಿಣ ಆಗಬೇಡಿರಿ ಅಂತ ಹೇಳ್ತಾನೆ. ಪದೇ ಪದೇ ಎಚ್ಚರಿಕೊಳ್ತಾನೆ. ಅನ್ನನ ವಾಕ್ಯದಿಂದ ಓದ್ತಾನೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸರ್ವದನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಒಳಗೆ ಯಾವನಲ್ಲಿಯೂ ಇರಬಾರದು. ಬರೇ ನಿಮ್ಮ ಬಗ್ಗೆ ಜಾವನಿದೆ. ನಿಮ್ಮಲ್ಲಿ ಇವತ್ತು ಈ ವಾಕ್ಯವನ್ನೆಷ್ಟು ಕೇಳುತ್ತೀರೋ ನಿಮ್ಮಲ್ಲಿ ನಂಬಿಕೆ ಬರ್ತದೆ. ದಿನವೆಲ್ಲ ನಂಬಿಕೆ ನಿಮ್ಮಲ್ಲಿ ವೃದ್ಧಿ ಆಗಬೇಕಾದ್ರೆ ವಾಕ್ಯನ ಕೇಳಬೇಕು, ಹಾಗೆ ದೇವರ ವಾಕ್ಯನ ಓದುವವರಾಗಬೇಕು. ದಿನವಲ್ಲಿ ನಿಮ್ಮ ಬೈಬಲ್ ಅನುಭವಕ್ಕೆ ಓದಬೇಕು, ಹೊಸ ಅನುಭವ ಓದಬೇಕು, ಜ್ಞಾನೋಕ್ತಿ, ಹೀಗೆ ದೇವರ ವಾಕ್ಯ ಎಷ್ಟು ವಾಕ್ಯ ಓದುತ್ತೀರೋ ಧ್ಯಾನ ಅಷ್ಟು ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗ್ತದೆ. ದೇವರ ವಾಕ್ಯ ಓದುವುದಿಲ್ಲವೋ, ವಾಕ್ಯ ಕೇಳಿದಿಲ್ಲವೋ, ಆದ್ಯತೆ ಸಭೆಗೆ ಬರೆದಿಲ್ಲ, ಆಗ ನಿಮ್ಮಲ್ಲಿ ಅಪನಂಬಿಕೆ ಬರ್ತದೆ. ನಿಮಗೂ ಅಪನಂಬಿಕೆ ಬರಲಿಕ್ಕೆ ಅವಕಾಶ ಕೊಡಬೇಡಿರಿ. ಅಪನಂಬಿಕೆ ಬಂದ ಕೂಡಲೇ ದೇವರಿಂದ ನೀವು ದೂರ ಹೋಗ್ತೀರಿ. ಅದಕ್ಕೆ ಅಪೊಸ್ತಲನು ನೋಡಿಕೊಳ್ಳಿರಿ, ಜೀವ ಸ್ವಲ್ಪ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಕೆಟ್ಟ ನಿಮ್ಮಲ್ಲಿ ಯಾವಲ್ಲಿ ಇರಬಾರದು. ಜಾಗರೂಕರಾಗಿರಿ. ಎಂದಿಗೂ ಆದಿತ್ಯರ ದಿವಸ ವಾರಕ್ಕೆ ಒಂದಿನ ನಿಮ್ಮ ಸಭೆಗೆ ಆರಾಧನೆಗೆ ಸೇರಿ ಬನ್ನಿರಿ. ಪ್ರತಿದಿನ ವೈಯಕ್ತಿಕ ಪ್ರಾರ್ಥನೆ ಮಾಡಿರಿ, ಪ್ರತಿದಿನ ವೈಯಕ್ತಿಕ ಬೈಬಲ್ ಓದಿರಿ. ಈ TV ಮಾಧ್ಯಮದಲ್ಲಿ ನೀವು ಯಾವ ಟೈಮ್ ನಿಮಗೆ ಸಾಧ್ಯ ಉಂಟು ಆ ಟೈಮ್ನಲ್ಲಿ TV ಸಂದೇಶ ಕೇಳಿ, ಹೀಗೆ ಎಷ್ಟು ವಾಕ್ಯ ಕೇಳುತ್ತೀರೋ ಓದುತ್ತೀರೋ ಅಷ್ಟು ನಿಮ್ಮ ನಂಬಿಕೆ ಅಭಿವೃದ್ಧಿ ಪಡಿಸಬೇಕು. ನಂಬಿಕೆ ಅದು ಅಪನ ಬರ್ತದೆ, ಎಚ್ಚರಿಕೊಳ್ಳಬೇಕು ಅಂತ ಅಪೊಸ್ತಲನು ಎಚ್ಚರಿಕೆ ಕೊಡ್ತಾನೆ. 13ನೇ ವಾಕ್ಯ ನಾವು ನೋಡ್ತೇವೆ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರೊಬ್ಬರು ಎಚ್ಚರಿಸಿರಿ. ಪಾಪ ಒಳಗೆ ಬಂದ ಕೂಡಲೇ ಅದು ನಿಮ್ಮನ್ನು ಮೋಸ ಪಡಿಸುತ್ತದೆ. ಅದೇ ಪಾಪ ಒಳಗೆ ಬಂದರೆ ಹೃದಯ ಮೋಸ ಮಾಡ್ತದೆ. ಪಾಪ ಒಳಗೆ ಬಂದ ಆತ್ಮೀಯ ಕಣ್ಣು ಕುರುಡಾಗ್ತದೆ, ಆತ್ಮೀಯ ಕಿವಿ ಕಿವುಡದು. ಅದಕ್ಕೆ ಪಾಪ ಒಳಗೆ ಬರ್ತದೆ. ಪ್ರತಿದಿನ ಒಬ್ಬರೊಬ್ಬರನ್ನ ಎಚ್ಚರಿಸಿ ಅದಕ್ಕೆ ಈ TV ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಈ TV ಮಾಧ್ಯಮ ಪ್ರತಿದಿನ ಬೇರೆ ಬೇರೆ ದೇವರ ಸೇವಕರು ಬಂದು ನಾನಾ ವಿಧದಲ್ಲಿ ದೇವರವರು ನಡೆಸಲು ನಿಮ್ಮ ಎಚ್ಚರಿಕೆ ಅದೇ ವಾಕ್ಯ ಕೇಳಿರಿ TV ಮಾಧ್ಯಮ ಮುಖಾಂತರ. ಅದೇ ಥರ ನಿಮ್ಮ ಸಭೆಗೆ ಬನ್ನಿ. ದೇವರ ಸೇವಕರು ನಿಮಗೆ ಅನೇಕ ವಾಕ್ಯದ ಮುಖಾಂತರ ಉತ್ತೇಜನ ಮಾಡ್ತಾರೆ. ಈ ರೀತಿ ನೀವು ವಾಕ್ಯದಿಂದ ಉತ್ತೇಜನ ಹೊಂದಬೇಕು. ಆಗ ಪಾಪ ಇದ್ದರೆ ವಾಕ್ಯ ಕೇಳುವಾಗ ಪಶ್ಚಾತ್ತಾಪ ಬರ್ತದೆ. ಪಶ್ಚಾತ್ತಾಪ ಪಡುವರಬೇಕು, ಮೋಸ ಹೋಗಬಾರ್ದು, ದಿನಾಲು ಸನ್ಮಾನ ನಡೆಯಬೇಕು ಎಂಬುದಾಗಿ ಯೋಹನ ಹೇಳ್ತಾನೆ. 14 ವಾಕ್ಯದಲ್ಲಿ, ಮೊದಲಿನಿಂದ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರಾಗಿದ್ದೇವಲ್ಲ ಎಂದರ್ಥ. ಯೇಸು ಕ್ರಿಸ್ತ ನಂಬಿದ ಸಮಯದಲ್ಲಿ ಇದ್ದ ಆ ಭರವಸೆ ಕಡೇ ತನಕ ಆ ಭರವಸೆ ಆ ನಂಬಿಕೆ ಕಾಪಾಡಿಕೊಳ್ಳಬೇಕು. ಪರಲೋಕ ಹೋಗಬೇಕಾದ್ರೆ ಕಡೇ ತನಕ ಯೇಸು ಕ್ರಿಸ್ತನ ನಂಬುವಾಗ ನಿಮಗೆ ಒಳಗೆ ಆ ನಂಬಿಕೆಯನ್ನು ಹೊಂದಿಕೊಂಡಿದ್ದೀರಿ. ಆ ಒಂದೇ ಸಲ ಆ ನಂಬಿಕೆ ಪಡೆದುಕೊಂಡು ಆ ನಂಬಿಕೆ ಕಡೇ ತನಕ ಆ ನಂಬಿಕೆ ಭರವಸೆ ಕಾಪಾಡಿಕೊಂಡ್ರೆ ಮಾತ್ರವೇ ನೀವು ಪರಲೋಕ ಹೋಗ್ತೀರಿ. ಅದಕ್ಕೆ ನಂಬಿಕೆ ಮೋಸ ಹೋಗೋದಾಗೆ ಎಚ್ಚರ ವಹಿಸಬೇಕು ಎಂಬುದಾಗಿ ಯೋಹನ ಹೇಳ್ತಾನೆ. ಮತ್ತು ಅಲ್ಲಿ 2ನೇ ಪಾಠ ಹೇಳ್ತಾನೆ, ಯೇಸು ಕ್ರಿಸ್ತನಿಗೆ ನೀತಿವಂತನಾಗಿದ್ದ ಹಾಗೆ ನೀತಿಯನ್ನು ಅನುಸರಿಸಲು ನೀತಿವಂತನಾಗಿದ್ದೀನಿ. ಅದರ ಬಗ್ಗೆ ನೋಡೋಣ. 2ನೇ ಪಾಯಿಂಟ್, ನೀತಿಯನ್ನು ಅನುಸರಿಸಲಾಗಬೇಕು. ಅದು ಅರ್ಥ ನೋಡೋಣ. ರೋಮಾಪುರದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ರಿಂದ 22ನೇ ವಾಕ್ಯ ತನಕ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ
ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕತೆ ನಡೆಸುವ ಸಾಧನಗಳ ಆತನಿಗೆ ಸಮರ್ಪಿಸಿರಿ. ಅಪೊಸ್ತಲನು ಪೌಲನು ಹೇಳ್ತಾನೆ, ಯೇಸು ನಂಬಿಟ್ಟವರು, ನೀಲಿ ಮುಳಿದಿಟ್ಟುಕೊಂಡವರು ಪ್ರತಿದಿನ ಪ್ರೇರೆ ನಿಮ್ಮ ಸದಾ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಾಗಿ ನೀವು ಒಪ್ಪಿಸಿಕೊಡಬೇಕು. ಇದು ನಿಮ್ಮ ಕೆಲಸವಾಗಿದೆ ಪ್ರೇರೆ, ನೀವು ಒಪ್ಪಿಸಿಕೊಡಬೇಕು. ಆಗ ಮಾತ್ರ ಯೇಸು ಕ್ರಿಸ್ತನಿಗೆ ನೀತಿವಂತನು, ಹಾಗೆ ನೀತಿಯ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಒಪ್ಪಿಸಿಕೊಡುವುದು ನಿಮ್ಮ ಚಾಯ್ಸ್ ಎಂಬುದಾಗಿ ಅಪೊಸ್ತಲನು ಪೌಲನು ಹೇಳ್ತಾನೆ ಪ್ರೇರೆ. ಮತ್ತು 14ನೇ ವಾಕ್ಯವಿದೆ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾವಾಗ ನೀವು ಬೆಳಿಗ್ಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಡ್ಡ ಅಂಗಗಳನ್ನು ದೇವರೇ ಈ ದಿನನೆಲ್ಲ ಅಂಗಗಳನ್ನು ನೀತಿಯ ಕೃತ್ಯಗಳನ್ನಾಗಿ ದೇವರಿಗೆ ಒಪ್ಪಿಸಿಕೊಡಿದ್ರು, ಆಗ ಪಾಪವು ನಿಮ್ಮ ಮೇಲೆ ಅಧಿಕಾರವಿಲ್ಲ. ಪಾಪ ನಿಮ್ಮ ಮೇಲೆ ದೊರೆತ ಮೇಲೆ ಆಗುವುದಿಲ್ಲ. ಅದಕ್ಕೆ ನಿಮ್ಮ ಮುಂಜಾನೆ ಎದ್ದ ಕೂಡಲೇ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದೆ. ವೈಯಕ್ತಿಕವಾಗಿ ದೇವರ ವಾಕ್ಯ ಓದುವುದು ಅತಿ ಅಗತ್ಯವಾಗಿದೆ. ಮತ್ತು ಈ ರೀತಿ ಪ್ರಾರ್ಥನೆ ಮಾಡುವ, ದೇವರೇ ನನಗೆ ವಿಧೇಯತೆ ಹೃದಯ ಕೊಡು, ದೇವರೇ ವಿಧೇಯತೆ ಮನಸ್ಸು ಕೊಡು, ಈ ದಿನನೆಲ್ಲ ಅಂಗಗಳನ್ನು ನಿನಗೆ ವಿಧೇಯತೆಯಲ್ಲಿ ನೀತಿ ಕೃತ್ಯಗಳು ಮಾಡಲಿಕ್ಕೆ ನಾನು ಒಪ್ಪಿಸಿಕೊಟ್ಟರೆ ಮಾತ್ರವೇ ಪ್ರೇರೆ ನಿಮಗೆ ನೀತಿಯ ಮಾರ್ಗ ನಡೆಯಲಿಕ್ಕೆ ಸಾಧ್ಯ. ಆಗ ಪಾಪ ನಿಮ್ಮಲ್ಲಿ ಅಧಿಕಾರ ಇರುವುದಿಲ್ಲ ಎಂಬುದೇ ಅಪೊಸ್ತಲನು ಹೇಳುತ್ತಾನೆ. ಮತ್ತು ನೀವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದರಷ್ಟೇ. 15ನೇ ವಾಕ್ಯ, ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿ ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರ್ದು. ಕೃಪೆ ಎಂದರೆ ಎಷ್ಟು ಸಲ ಪಾಪ ಮಾಡಿದರೂ ಶ್ರಮಿಸುತ್ತಾನೆ. ಧರ್ಮಶಾಸ್ತ್ರದಲ್ಲಿ ಪಾಪ ಸಮರ್ಪಣೆ ಆಗದೆ ಅಷ್ಟು ಕ್ರಯ ಕೊಡಲಿಕ್ಕಿತ್ತು. ಇವತ್ತು ನಿಮ್ಮ ಪಾಪ ಸಮಯ ಕ್ರಯ ಕೊಡಲಿಕ್ಕಿಲ್ಲ. ಪುಕ್ಕಟೆಯಾಗಿ ಯೇಸುವೇ ನಾನು ಪಾಪದಿಂದ ನಿಮ್ಮ ಪಾಪ ಶ್ರಮಿಸ, ಅದೇ ಹಾಗೆ ಕೃಪೆ ಉಂಟು ಮತ್ತು ಪೂರ್ಣ ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರದು ಅಪೊಸ್ತಲನು ಹೇಳ್ತಾನೆ. 16ನೇ ವಾಕ್ಯ ಬರೇ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತಾ ನಿಮ್ಮನ್ನು ಒಪ್ಪಿಸಿಕೊಡುತ್ತಾರೋ ಆ ಯಜಮಾನ ದಾಸರಾಗಿರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ವಿಧೇಯತೆಗೆ ದಾಸರಾದರೆ ನೀತಿಯೇ ಫಲ. ಇಲ್ಲ ಅತಿ ಸ್ಪಷ್ಟವಾದ ಬರೇ ನಿಮಗೆ ಕೊಡಲ್ಪಟ್ಟ ಚಾಯ್ಸ್, ಆರಿಸುವಿಕೆ. ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀಡಿ ಮುಡಿಸಿಕೊಂಡ್ರೆ ಪ್ರತಿದಿನ ಪ್ರೇರೆ ನಿಮ್ಮ ಸರಿದ ಅಂಗಗಳನ್ನು ನಿಮ್ಮ ನಂಬಿಕೆ ಮುಖಾಂತರ ದೇವರ ವಾಕ್ಯ ವಿಧೇಯರಾಗುವುದಕ್ಕೆ ನೀವು ಒಪ್ಪಿಸಿಕೊಡುವುದರೆ ನಿಮ್ಮ ನಂಬಿಕೆಯು ವಿಧೇಯತೆಯಲ್ಲಿ ಪೂರ್ಣಗೊಳ್ಳುತ್ತದೆ. ನೀವು ನೀತಿವಂತರಾಗ್ತೀರಿ, ನೀತಿವಂತರಾಗಿ ನಡೆಯುತ್ತೀರಿ. ನೀತಿವಂತಿಗೆ ಬರೀ ಎಲ್ಲ ಆಶೀರ್ವಾದ ನಿಮ್ಮದಾಗುತ್ತದೆ ಪ್ರೇರೆ. ಮತ್ತು ಈ ನೀತಿವಂತರು ಪ್ರೇರೆ ಪರಲೋಕಕ್ಕೆ ಹೋಗುತ್ತಾರೆ. ಆದರೆ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀಡಿಮಿಳಿದ್ರು ಅದನ್ನೇ ಪಾಪಕ್ಕೆ ಒಪ್ಪಿಸಿಕೊಂಡಿದ್ದಾರೆ, ಪಾಪ ನಿಮ್ಮ ಅಧಿಕಾರ ನಡುತ್ತದೆ. ಪಾಪವು ಕೊಡುವ ಸಂಬಳ ಮರಣ, ಪಾಪ ಮಾಡುವವರಿಗೆ ಇಲ್ಲಿ ಶಿಕ್ಷೆ ಬರುತ್ತದೆ. ಆ ಶಿಕ್ಷೆ ಬರ್ತದೆ, ಕಷ್ಟಗಳು, ರೋಗಗಳು, ನಾನಾ ರೀತಿಯ ಸಂಗತಿಗಳು ಬರ್ತವೆ. ಅದಕ್ಕೆ ನೀವು ಅನುಭವ ಮಾಡಬೇಕಾಗುತ್ತೆ. ಯಾಕಂದರೆ ಯೇಸು ನಂಬಿದವರಿಗೆ ನೀಲಿ ಮುಳುಗಿದ ನಿತ್ಯ ಜೀವ ಉಂಟು. ಆ ನಿತ್ಯ ಜೀವ ಇದ್ದ ನಿಮಿತ್ತವಾಗಿ ಇಲ್ಲಿ ನೀವು ಶಿಕ್ಷೆ ಅನುಭವ ಮಾಡಬಾರ್ದು. ಇಲ್ಲಿ ನಿಮಗೆ ಶಿಕ್ಷೆ ಬೇಡ, ಆಶೀರ್ವಾದ ಬೇಕು. ಹಾಗಾದರೆ ಏನು ಮಾಡಬೇಕು? ನಿಮ್ಮ ಅಂಗಗಳನ್ನು ನೀವು ಪಾಪಕ್ಕೆ ಒಪ್ಪಿಸಿಕೊಳ್ಳದೆ ನಂಬಿಕೆ ಎಂಬ ನೀತಿವಂತರಾಗೋದಕ್ಕೆ ನೀವು ಒಪ್ಪಿಸಿಕೊಳ್ಳುವುದರೆ ನೀತಿವಂತರಾಗ್ತೀರಿ, ನೀತಿಯ ಮಾರ್ಗ ನಡ್ತೀರಿ. ಮಂದಿರನೆಲ್ಲ ಆಶೀರ್ವಾದ ನಿಮಗೆ ಸಿಗ್ತದೆ ಎಂಬುದು ಅಪೊಸ್ತಲನು ಹೇಳ್ತಾನೆ. ಈ ರೀತಿ ಪ್ರಿಯರೇ ಅಲ್ಲಿ ಯೋನ ಹೇಳ್ತಾನೆ, ಪ್ರಿಯರ ಮಕ್ಕಳೇ, ಸನ್ಮಾರ್ಗ ಅಂದರೆ ಸತ್ಯ ಮಾರ್ಗ, ವಿಧೇಯತೆ ತಪ್ಪಿದ ಅವಕಾಶ ಕೊಡಬೇಡಿರಿ. ಕ್ರಿಸ್ತ ಹೇಗೆ ನೀತಿವಂತ ಹಾಗೆ ನೀತಿಯನ್ನೆಂದರೆ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವರಾಗಬೇಕು ಎಂಬುದಂತೆ ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನ ಆಗುವುದಾದರೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿರಿ. ಮತ್ತು ಯೂಟ್ಯೂಬ್ ಅನೇಕರಿಗೆ ಶೇರ್ ಮಾಡಿ ಬರೀ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಮಗೆ ಸ್ತೋತ್ರ ಕೊಂಡಾಡ್ತಾನೆ ದೇವ. ಈ ಸಂದರ್ಭ ಪ್ರತಿಯೊಬ್ಬ ವೀಕ್ಷಕರಿಗೆ ದೇವ ಅವರೆಂದಿಗೂ ಮೋಸ ಹೋಗೋದಾಗೆ ಪ್ರತಿದಿನ ದೇವ ಸನ್ಮಾರ್ಗ ನಡೆಯುವಂತೆ, ಪ್ರತಿದಿನ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆದು ನೀತಿವಂತರಿಗೆ ನಡೆಯುವಂತೆ ಪ್ರತಿಯೊಬ್ಬರಿನ ಕೃಪೆಯಿಂದ ಪಡಿಸು. ಪ್ರತಿಯೊಬ್ಬರಿಗೆ ಆ ನಿನ್ನ ವಾಕ್ಯ ಉಂಟು ದೇವ. ನೀತಿವಂತ ಸಂಬಂಧ ಕಷ್ಟಗಳು ಅನೇಕ ಇದ್ದರು, ನೀತಿವಂತ ಬಿಡೋದನ್ನ ಈ ಸಂದರ್ಭ ಪ್ರತಿಯೊಬ್ಬರ ಜೀವಿತ ಎಲ್ಲ ಕಷ್ಟಗಳಿಂದ, ರೋಗದಿಂದ, ಶಾಪದಿಂದ ಸಾಲದ ಬಿಡುಗಡೆಗೊಳಿಸಿದವ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ, ನಿನ್ನ ಕರುಣೆ, ದಯೆ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ